ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಈ ಅಧಿವೇಶನ ಒಂದು ವಿಶೇಷ. ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಹಳಷ್ಟು ಮಹನೀಯರನ್ನ ನಾವು ಈ ನಡುವೆ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಡಿ ಸುಧಾಕರ್ ಅವರು ಪಕ್ಷ ಬೇರೆ ಆದರೂ ಕೂಡ ನನಗೆ ಅತ್ಯಂತ ಆಪ್ತರಾಗಿದ್ದರು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಬರುವಂತಹ ಹುಂಬುಚ ಅವರ ಮಠ, ಅದು ಸದಾಕಾಲ ಹುಂಚ ಜೈನ ಮಠಕ್ಕೆ ಅವರು ಭೇಟಿ ಕೊಡ್ತಾ ಇದ್ರು, ನನಗೆ ಆವಾಗ ಸಿಗ್ತಾ ಇದ್ರು. ಅತ್ಯಂತ ಒಳ್ಳೆಯ ಒಬ್ಬ ಸಾರ್ವಜನಿಕ ಜೀವನದ ವ್ಯಕ್ತಿ. ಈಗಾಗಲೇ ಅನೇಕರು ಹೇಳಿದ್ದಾರೆ, ಅತ್ಯಂತ ಅಲ್ಪಸಂಖ್ಯಾತರು ಇದ್ದು ಕೂಡ ಅಲ್ಲಿ ಗೆಲ್ಲಬೇಕು 3 ಸಾರಿ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಜನಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ವೀರಣ್ಣವರು, ವೆಂಕಟರಮಣಪ್ಪನವರು, ಶ್ರೀನಿವಾಸಯ್ಯನವರು ಮತ್ತು ರಾಮಚಂದ್ರೇಗೌಡರು. ಅಧ್ಯಕ್ಷರೇ, ಈಗ ರಾಜಕಾರಣದಲ್ಲಿ ಅವಕಾಶವಾದಿತನನೇ ಬಹಳ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಸೈದ್ಧಾಂತಿಕವಾದಿಯಾಗಿ ಬದುಕಿದ್ದಂತ ರಾಮಚಂದ್ರಗೌಡರು ತುಂಬಾ ಎತ್ತರದಲ್ಲಿ ಕಾಣ್ತಾರೆ. ನಮ್ಗೆ ಬಹಳಷ್ಟು ಜನ ರಾಜಕಾರಣದಲ್ಲಿ ಈ ಕಟ್ಟಿಟ್ಟು ಮನೆ ಮಾಡಿಟ್ಟು ಅಡಿಗೆ ಊಟ ಮಾಡೋರೆ ಬಹಳ ಜನ. ಆದರೆ ತನ್ನ ಬದುಕನ್ನೇ ಕೊಟ್ಟುಕೊಂಡು ಜೀರೋದಿಂದ ಒಂದು ಪಕ್ಷವನ್ನ ಕಟ್ಟುವಂತಹ ಒಂದು ಸಂದರ್ಭ ಯಡಿಯೂರಪ್ಪನವರ ಜೊತೆಗೆ ಇಡೀ ರಾಜ್ಯದ ಮೂಲೆ ಮೂಲೆಗೆ ಓಡಾಡಿದ್ರು. ಮೂಲೆಗೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನೋಡ್ತಾ ಇದ್ದೆ. ಅಶೋಕ್ ಅವರು ಹೇಳಿದಾಗೇನೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ರಾಮಚಂದ್ರಗೌಡರನ್ನೇ ಕರಿಬೇಕಾಗಿತ್ತು ಅಂತ. ಅವಾಗ ಬೇರೆ ಲೀಡರ್ಸ್ ಇರಲಿಲ್ಲ, ಅನಿವಾರ್ಯ. ಹಾಗೆ ಇಡೀ ರಾಜ್ಯದಲ್ಲಿಯೂ ಕೂಡ ಅಷ್ಟೇನೆ. ನಮ್ಗೆ ಅವತ್ತು ಒಕ್ಕಲಿಗರು ಬಹಳ ಜನ ಇಲ್ದಿದ್ದಾಗ ನಮ್ಮ ಜೊತೆಗೆ ರಾಮಚಂದ್ರಗೌಡರ ಮುಖಾನೇ ತಗೊಂಡೋಗಿ ತೋರಿಸೋದು. ಮತ್ತು ಅವರು ಸಿದ್ಧಾಂತವಾದಿ ಆಗಿದ್ರಿಂದ ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿ ಪಕ್ಷಕ್ಕೆ ಬರಂಗ್ ಮಾಡ್ತಿದ್ರು. ಅವತ್ತು ಜನಸಂಘ ಬಿಜೆಪಿ ಅಂದ್ರೆ ನಗಣ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿನಲ್ಲಿ ಇರಲೇ ಇಲ್ಲ ಬಹಳ ಜನ. ಆ ಸ್ಥಿತಿನಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ನಾನು ಒಂದಿನ ಪಕ್ಷ ಕಟ್ತೀನಿ, ಈ ಪಕ್ಷ ಹಿಂಗಿರ್ಬೇಕು ಅನ್ನುವಂಥ ಕನಸನ್ನ ಹೊತ್ತು ಅವತ್ತು ಯಾರು ಕೆಲಸ ಮಾಡಿದ್ರು ಅಂತ ವಿರಳವಾದಂಥ ವ್ಯಕ್ತಿಗಳಲ್ಲಿ ಮಾನ್ಯ ರಾಮಚಂದ್ರಗೌಡರು ಒಬ್ರು. ನನಗಂತೂ ವಿಶೇಷವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು ಯಾವಾಗಲೂ ಕೂಡ. ಹಾಗಾಗಿ ಅವರ ನಿಧನ ಬಹಳ ದುಃಖವನ್ನು ನನಗೆ ಕೊಟ್ಟಿದೆ. ಪುಟ್ಟರಂಗನಾಥ್ ಅವರು, ಸೈಯದ್ ಯಾಸಿನ್ ಅವರು, ಹಾಗೇನೆ ಶ್ರೀನಿವಾಸ್ ಅವರು ಮತ್ತು ಶಿವಮೊಗ್ಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಂ ಸಿ ಅಂತಾನೆ ಕರೆಯೋದು. ಅಡಿಕೆ ವ್ಯಾಪಾರಿಗಳು ಕೂಡ ಆ ಮನೆತನ ಹೌದು. ಕೃಷಿಕರಾಗಿ ಶಾಸಕರಾಗಿದ್ರು. ನಾನು ಅವರು ಒಟ್ಟಿಗೆ ರೈಲಿನಲ್ಲಿ ಬರ್ತಿದ್ವಿ, ಒಟ್ಟಿಗೆ ಹೋಗ್ತಾ ಇದ್ವಿ. ಅವರು ಸೋತ ನಂತರ ರಾಜ್ಯದ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರು ಕೂಡ ಆಗಿದ್ರು. ಬಹುಶಃ ನಾನು ನೋಡಿದ ಹಾಗೇನೆ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅಷ್ಟು ಚಟುವಟಿಕೆಯಿಂದ ಇದ್ದು ಅಷ್ಟು ಉತ್ಸಾಹದಿಂದ ಕೆಲಸ ಮಾಡಿದವರು ನಾನು ನೋಡಿರಲಿಲ್ಲ. ಎಚ್ ಎಂ ಸಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು. ಹಾಗೇನೆ ವೆಂಕಟಾಚಲಯ್ಯನವರು ಮತ್ತು ಎಸ್ ಕೃಷ್ಣಪ್ಪನವರು, ಹನುಮಂತಪ್ಪನವರು, ಎಸ್ ಜಾನಕಿಯವರು ಮತ್ತು ಆಶಾ ಭೋಸ್ಲೆ ಅವರಿಬ್ಬರು ಕೂಡ ಅವರ ಧ್ವನಿಯಿಂದ ನಮ್ಮ ಹೃದಯವನ್ನ ತಳಿಸಿರ್ತಕ್ಕಂಥವ್ರು. ಈಗಾಗಲೇ ಅನೇಕರು ಮಾತಾಡಿದ್ದಾರೆ ಅವ್ರ ಬಗ್ಗೆ. ಅವರ ಸಾವುಗಳು ನಮಗೆ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮತಿ ಚೆನ್ನಮ್ಮನವರು ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ, ಬಹುಶಃ ಇಡೀ ರಾಜ್ಯದ ಲಕ್ಷಾಂತರ ಕುಟುಂಬದ ಮನವನ್ನ ಅವರು ಸಾವು ಕಲಕ್ತು ಅಂತ ನನಗೆ ಅನ್ಸುತ್ತೆ. ನಮ್ಗೆ ಯಾರು ಹತ್ತಿರದಲ್ಲಿ ನಾವಿದ್ವಿ, ನಾವೆಲ್ಲ ಆಗಾಗ ದೇವೇಗೌಡರ ಮನೆಗೆ ಭೇಟಿ ಕೊಡ್ತಾ ಇದ್ವಿ. ನಮಗೆಲ್ಲ ಗೊತ್ತಿತ್ತು ಅವ್ರೇನು ಅಂತ. ಆದ್ರೆ ಇಡೀ ರಾಜ್ಯದ ಜನ, ಬಹಳಷ್ಟು ಜನ ಕಣ್ಣೀರು ಹಾಕು. ಯಾಕಂತ ಹೇಳಿದ್ರೆ ಮೀಡಿಯಾಗಳು ಬಹುಶಃ ಬಹಳಷ್ಟು ಜನ ದುಡಿದಂತ ರಾಜಕಾರಣಿಗಳಿಗೆ ಕೊಡದೇ ಇರುವ ಪ್ರಚಾರವನ್ನ ಚೆನ್ನಮ್ಮನವರಿಗೆ ಕೊಟ್ಟರು. ಹೆಚ್ಚು ಕಮ್ಮಿ 1 ವಾರಗಳ ಕಾಲ ಪ್ರತಿನಿತ್ಯ ಮೀಡಿಯಾದಲ್ಲಿ ನಾವು ಅವರ ಸಾವನ್ನ ನೋಡ್ತಾ ಇದ್ವಿ. ಏನಾಗಿದೆ, ಬಹಳಷ್ಟು ಜನ ಮಹಿಳೆಯರು ಇದ್ರೆ ಹೀಗಿರ್ಬೇಕಪ್ಪ ಅಂತ ಹೇಳುವಂತ ಒಂದು
ಮಾನಸಿಕತೆಯನ್ನ ಆ ಪ್ರಚಾರ ಪಡ್ಕೊಂತು ಅಂತ ಹೇಳಿ ನನಗನ್ಸುತ್ತೆ. ಒಬ್ಬ ರಾಜಕಾರಣಿಯ ಮನೆಯ ಹೆಣ್ಮಗಳು ಹೇಗಿರಬೇಕು, ಮತ್ತೆ ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ವರ್ತನೆ ಮಾಡಬೇಕು, ಸಾರ್ವಜನಿಕರ ಇದನ್ನು ಗಳಿಸಬೇಕು ಅನ್ನುವಂಥದ್ದನ್ನ ಅವರ ಸಾವು ತೋರಿಸ್ಕೊಡ್ತು ಅಂತ ಹೇಳಿ ನನಗನ್ಸುತ್ತೆ. ಇವರೆಲ್ಲರ ಆತ್ಮಕ್ಕೆ ಸದ್ಗತಿಯನ್ನು ಕರುಣಿಸಲಿ ಅಂತ ಹೇಳಿ ಬೇಡ್ಕೊಂತ ಮತ್ತೊಮ್ಮೆ ತಾವು ತಂದಂತ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ದೇವೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ವಿಧಾನಸಭೆಯಲ್ಲಿ ತಂದಿಟ್ಟಕ್ಕಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೂಡ ಸೂಚಿಸುತ್ತಾ, ಮೊದಲನೇದಾಗಿ ಹಾಲಿ ಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಜಿಲ್ಲಾ ಬ್ಯಾಂಕು, ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಅದರಲ್ಲೂ ಕೂಡ ನನ್ನ ಮನೆ ಸದಾಶಿವನ 13 ಮೇನಲ್ಲೇ ಒಂದು ಮನೆಯನ್ನು ಕ್ರಯಕ್ಕೆ ಪಡೆದು ರೆನೋವೇಷನ್ ಮಾಡಿ ತುಂಬಾ ಸುಂದರವಾಗಿ ಮಾಡಿದ್ರು. ಆ ಸುಂದರವಾಗಿ ಮಾಡಿ ಸುಮಾರು ಒಂದು 3 ತಿಂಗಳು ಆಗಿಲ್ಲ. ನಮ್ಮನ್ನು ಕರ್ಕೊಂಡೋಗಿ ಯಾವಾಗಲೂ ಕೂಡ ಸಾಯಂಕಾಲ ರಾತ್ರಿ ವಾಕ್ ಮಾಡ್ತಾ ಇರೋರು ಮೊಬೈಲ್ ಹಿಡ್ಕೊಂಡು. ಅವ್ರ ಛಲಗಾರ, ಜನಸಂಖ್ಯೆ ಕಡಿಮೆ ಇದ್ದಂತ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಗೆಲ್ತಕ್ಕಂತ ಒಬ್ಬ ಶಾಸಕ, ನಾನು ಗೆದ್ದು ಬರ್ತೀನಿ ಗೌಡ್ರಿ ನೋಡ್ರಿ ಅಂತ ಹೇಳ್ತಕ್ಕಂಥ ಛಲ ಅವ್ರಿಗಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತ ಆ ಸುಧಾಕರ್ ಅವರ ಸಾವು ನಮಗೆ ದಿವಾಲು ಕೂಡ ನಿರಂತರವಾದಂತ ಸ್ನೇಹಿತನ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ದುಃಖ ಆಗ್ತದೆ. ವೆಂಕಟಪ್ಪನವರು ಕೂಡ ಅಷ್ಟೇ, ಎಲ್ಲ ಸಮಾಜ, ಎಲ್ಲ ಜಾತಿ ದಕ್ಷತೆಯಿಂದ ಮಂತ್ರಿಗಿರಿಯಾಗಲಿ ಶಾಸಕಸ್ಥನಾಗಲಿ ಅವ್ರು ಯಾವುದೂ ಕೂಡ ಎದುರದೆ ಧೈರ್ಯವಂತರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ವೆಂಕಟಪ್ಪನವರು. ರಾಮಚಂದ್ರೇಗೌಡರು ಅಂತೂ ಈಗಾಗಲೇ ಇವರು ಹೇಳ್ದಂಗೆ ಬಿಜೆಪಿ ಅಂದ್ರೆ ರಾಮಚಂದ್ರೇಗೌಡರು ಅಂತಲೇ ಗೊತ್ತಾದ್ದು ರಾಜ್ಯಕ್ಕೆ. ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂತವರು. ನೇರವಾದ ನಡೆ, ಸರಳವಾದಂಥ ವ್ಯಕ್ತಿತ್ವ, ಕಠಿಣವಾದಂಥ ನುಡಿಗಳು. ಯಾರೇ ಆದ್ರೂ ಕೂಡ ನೇರವಾದ ನಡೆದಂಥ ರಾಜಕಾರಣಿಗಳಿಲ್ಲ. ಅಂತ ವ್ಯಕ್ತಿತ್ವ ಹೊಂದಿದಂಥ ರಾಮಚಂದ್ರೇಗೌಡ ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಅದೇ ರೀತಿ ನಮ್ಮ ಆರ್.ಜಿ. ವೆಂಕಟಾಚಲಯ್ಯನವರು 83ರಿಂದ ಜಾಲಪ್ಪನವರು, ಅದಕ್ಕಿಂತ 78ರಿಂದ ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ತೋಟದಲ್ಲಿ ಸೇರುವ ಜಾಲಪ್ಪನವರು, ನಾವು ಅವರೆಲ್ಲ ಕೂಡ ಸೇರ್ತಕ್ಕಂಥದ್ದು. ಅವರು ನಾವು ಜೊತೆ ಜಿಲ್ಲಾ ಪರಿಷತ್ತಲ್ಲಿ ಇದ್ದದ್ದು. ವೆಂಕಟಾಚಲಯ್ಯನವರು ಅದೇ ಸರಳವಾದಂತ ಜಾಲಪ್ಪನವರ ನಾಯಕತ್ವವನ್ನು ನಿಷ್ಠೆಯಿಂದ ನೆಚ್ಚಿ ಬೆಳೆದಂತ ಮಹಾನ್ ವ್ಯಕ್ತಿತ್ವ ಹೊಂದಿದಂತ ವೆಂಕಟಾಚಲಯ್ಯನವರು. ಅದೇ ರೀತಿ ಎಸ್ ಕೃಷ್ಣಪ್ಪನವರು, ನಾನು ಜಿಲ್ಲಾ ಪರಿಷತ್ತಲ್ಲಿ 87ರಲ್ಲಿ ಲೀಡರ್ ಇದ್ದೆ. ಅವರು ನಮ್ಮ ಜೊತೆ ಶಾಸಕರಾಗಿ, ಆಗ ಎಲ್ಲಾ ಶಾಸಕರುಗಳು ಕೂಡ ಭಾಗವಹಿಸ್ತಾ ಇದ್ರು ಜಿಲ್ಲಾ ಪರಿಷತ್ತಲ್ಲಿ. ಆ ಟೈಮಲ್ಲಿ ಆವಾಗಿಂದಲೂ ಕೂಡ ಒಳ್ಳೆ ನಗರಸಭೆ ಅಧ್ಯಕ್ಷರಾಗಿ ಬನ್ನೂರು ಕ್ಷೇತ್ರಕ್ಕೆ ಅಪಾರವಾದಂತ ಸೇವೆಯನ್ನ ಸಲ್ಲಿಸಿದಂತ ನೇರ ನಡೆ ನುಡಿದಂತ ಕೃಷ್ಣಪ್ಪನವರು ಕೂಡ ನಿನ್ನೆ ತಾನೇ ನಿಧನರಾಗಿದ್ದಾರೆ. ಅದೇ ರೀತಿ